ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭರಾಶಿಯವರಿಗೆ ಶನಿಯ ಸಾಡೆ ಸಾತಿ ಯಾವಾಗ ಮುಗಿಯುತ್ತದೆ? ಶನಿಯ ಸಾಡೆ ಸಾತಿಯ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಸಾಡೆ ಸಾತಿ ಮುಗಿದ ನಂತರ ಶನಿದೇವ ಪ್ರತಿಯೊಬ್ಬ ಕುಂಭರಾಶಿಯವರನ್ನು ತಿದ್ದಿ ತೀಡಿ ಉತ್ತಮ ಮನುಷ್ಯನನ್ನಾಗಿ ಮಾಡುತ್ತದೆ. ನೀವು ಸಾಡೆ ಸಾತಿಯ ಬಗ್ಗೆ ಭಯ ಬಿಟ್ಟರೆ ಶನಿದೇವ ನಿಮ್ಮ ಬೆನ್ನ ಹಿಂದೆ ಕಾಯುತ್ತಾನೆ. ನೀವು ಕರ್ಮವನ್ನು ನಿಷ್ಠೆಯಿಂದ ಮಾಡಿದರೆ ಶನಿಯ ಸಾಡೆ ಸಾತಿಯಲ್ಲಿ ನಿಮ್ಮನ್ನು ಪರೀಕ್ಷೆ ಮಾಡಿ ಹೊಸ ಜೀವನಕ್ಕೆ ಹೊಸ ವ್ಯಕ್ತಿಯನ್ನಾಗಿ ರೆಡಿ ಮಾಡುತ್ತದೆ. ಕುಂಭರಾಶಿಯವರಿಗೆ ಮೊದಲನೇ ಹಂತದ ಸಾಡೆ ಸಾತಿ ಪ್ರಾರಂಭವಾಗಿದ್ದು 2020ರಿಂದ 2023. ಎರಡನೇ ಹಂತ 2023ರಿಂದ 2025. ಶನಿಯ ಸಾಡೆ ಸಾತಿಯ ಮೂರನೇ ಹಂತ 2025ರಿಂದ 2027ಕ್ಕೆ ಜೂನ್ ತಿಂಗಳಿಗೆ ಸಾಡೆ ಸಾತಿ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ. ಶನಿದೇವ ಈ 6 ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಅನೇಕ ಪರೀಕ್ಷೆಗಳನ್ನು, ಕಷ್ಟಗಳನ್ನು, ದುಃಖಗಳನ್ನು ಕೊಟ್ಟಿದೆ. ಆದರೆ ಶನಿದೇವ ಬರುವಾಗ ಕಷ್ಟ ಕೊಟ್ಟರೂ ಕೊನೆಯ ಹಂತದಲ್ಲಿ ಹೋಗುವಾಗ, ಸಾಡೆ ಸಾತಿಯನ್ನು ಬಿಟ್ಟು ಹೋಗುವಾಗ ಒಳ್ಳೆಯದನ್ನೇ ಮಾಡಿ ಹೊರಡುತ್ತಾನೆ. ಸಾಡೆ ಸಾತಿಯಲ್ಲಿ ಎಲ್ಲರಿಗೂ ಕೆಟ್ಟದ್ದೇ ಆಗುವುದಿಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ ಮಿತ್ರರಾಶಿ, ಉಚ್ಚಕ್ಷೇತ್ರ, ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿದ್ದರೆ ಶನಿದೇವನ ಕೃಪೆಯಿಂದ ನಿಮಗೆ ಶುಭ ಫಲಗಳೇ ಸಿಕ್ಕಿರುತ್ತದೆ. ಇನ್ ಕೇಸ್ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ ಶತ್ರುರಾಶಿ, ಕುಂಡಲಿಯ 6, 8, 12ನೇ ಭಾವದಲ್ಲಿದ್ದರೆ ಅಥವಾ ನೀಚ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ನಿಮ್ಮ ಜೀವನದಲ್ಲಿ ಹೆಚ್ಚು ಕಷ್ಟ, ದುಃಖ, ಪರೀಕ್ಷೆಗಳನ್ನು, ಅವಮಾನಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಪ್ರಸ್ತುತವಾಗಿ ಶನಿಗ್ರಹ ಕುಂಭರಾಶಿಯವರ 2ನೇ ಭಾವದಲ್ಲಿ ಸ್ಥಿತವಾಗಿದೆ. 2ನೇ ಭಾವ ಅಂದರೆ ನಿಮ್ಮ ಕುಟುಂಬ ಸ್ಥಾನ, ಧನಸ್ಥಾನ, ವಾಣಿಸ್ಥಾನ, ಬ್ಯಾಂಕ್ ಬ್ಯಾಲೆನ್ಸ್, ಆಹಾರದ ಭಾವ. ಕುಂಭರಾಶಿಯವರ ಕುಟುಂಬದಲ್ಲಿ ಇಷ್ಟು ದಿನ ಇದ್ದಂತಹ ವೈಮನಸ್ಸುಗಳು, ಕಲಹಗಳು, ಜಗಳ, ಗಲಾಟೆಗಳು ಸಂಪೂರ್ಣವಾಗಿ ಕಡಿಮೆಯಾಗಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಪ್ರೀತಿ, ಬಾಂಧವ್ಯ, ಅನುಬಂಧ ಹೆಚ್ಚಾಗಲಿದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಇದ್ದಂತಹ ಡಿಸ್ಪ್ಯೂಟ್ಗಳು ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ಸಾಡೆ ಸಾತಿ ಮುಗಿದ ನಂತರ ಯಾರೆಲ್ಲ ವಿವಾಹಕ್ಕಾಗಿ ವಧು ಅಥವಾ ವರನನ್ನು ಹುಡುಕುತ್ತಿದ್ದೀರೋ, ಮ್ಯಾರೇಜ್ ಫಿಕ್ಸ್ ಆಗುತ್ತಿಲ್ಲ ಅನ್ನುವವರಿಗೆ 2026 ಕೊನೆಯ ವರ್ಷ ಅಥವಾ 2027 ಪ್ರಾರಂಭದಲ್ಲಿ ಮ್ಯಾರೇಜ್ ಫಿಕ್ಸ್ ಆಗಲಿದೆ. 2ನೇ ಭಾವ ಅಂದರೆ ನಿಮ್ಮ ವಾಣಿಸ್ಥಾನ, ಧನಸ್ಥಾನ. ನೀವು ಈಗಲೇ ನಿಮ್ಮ ಫೋನ್ ಪೇ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಫೋನ್ ಪೇಯಲ್ಲಿ ಕಡಿಮೆ ಬ್ಯಾಲೆನ್ಸ್ ಇರುತ್ತದೆ. ಆದರೆ ಸಾಡೆ ಸಾತಿ ಮುಗಿದ ನಂತರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ವೃದ್ಧಿಯನ್ನು ಕಾಣುತ್ತೀರಾ. ಪ್ರಸ್ತುತವಾಗಿ ನಿಮ್ಮ ಖರ್ಚುಗಳು ಅನಾವಶ್ಯಕವಾಗಿ ಹೆಚ್ಚಾಗಿರುತ್ತದೆ. ಸಾಡೆ ಸಾತಿಯ ಕೊನೆಯ ಹಂತ ಅಥವಾ ಸಾಡೆ ಸಾತಿ ಮುಗಿದ ನಂತರ ಖರ್ಚುಗಳು ಕಂಟ್ರೋಲ್ ಆಗಿ ನಿಮ್ಮ ಹಣದಲ್ಲಿ ಉಳಿತಾಯವನ್ನು ನೋಡುತ್ತೀರಾ. ಶನಿಗ್ರಹದ ದೃಷ್ಟಿ ನಿಮ್ಮ 4ನೇ ಭಾವಕ್ಕೆ ಬೀಳುತ್ತಿದೆ. 4ನೇ ಭಾವ ಅಂದರೆ ನಿಮ್ಮ ತಾಯಿಯ ಸ್ಥಾನ. ಈ 6 ವರ್ಷದಿಂದ ನಿಮ್ಮ ತಾಯಿಗೆ ಕಾಲು ನೋವು, ಜಾಯಿಂಟ್ ಪೇನ್, ಬ್ಯಾಕ್ ಪೇನ್ ಇದ್ದರೆ ಅಥವಾ ಬ್ಲೋಟಿಂಗ್, ವಾಮಿಟಿಂಗ್ ಸೆನ್ಸೇಷನ್ ಇದ್ದರೆ ಎಲ್ಲವೂ ಕಂಟ್ರೋಲ್ ಆಗಲಿದೆ. ಗಾಬರಿಯಾಗುವುದು ಎಲ್ಲವೂ ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಶನಿಗ್ರಹದ ದೃಷ್ಟಿ 8ನೇ ಭಾವದ ಮೇಲಿದೆ. ನೀವು ಪ್ರತಿಯೊಂದು ವಿಚಾರವನ್ನು ಆಳವಾಗಿ ರಿಸರ್ಚ್ ಮಾಡುತ್ತಿದ್ದೀರಿ. ನಿಮ್ಮ ಪ್ರಾಪರ್ಟಿಯಲ್ಲಿ ಇದ್ದಂತಹ ಡಿಸ್ಪ್ಯೂಟ್ಗಳು, ವೆಹಿಕಲ್ ಪ್ರಾಬ್ಲಮ್ಸ್ಗಳು ಸಂಪೂರ್ಣವಾಗಿ ಕಡಿಮೆಯಾಗಲಿದೆ. ನಿಮ್ಮ ಆನ್ಸಿಸ್ಟರ್ ಪ್ರಾಪರ್ಟಿ ಅಂದರೆ ನಿಮ್ಮ ಪೂರ್ವಿಕರ ಆಸ್ತಿಯಲ್ಲಿ ಇದ್ದಂತಹ ಪ್ರಾಬ್ಲಮ್ಸ್ಗಳು ಕಡಿಮೆಯಾಗಲಿದೆ. ಸಾಡೆ ಸಾತಿಯ ಸಮಯದಲ್ಲಿ ನಿಮಗೆ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗಿರುತ್ತದೆ. ಜವಾಬ್ದಾರಿಗಳನ್ನು ಕೊಟ್ಟು ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಕೊಡುತ್ತದೆ ಶನಿಗ್ರಹ. ಹೆಲ್ತ್ ಪ್ರಾಬ್ಲಮ್ಸ್ಗಳು, ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗಲಿದೆ. ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯಾಗಲಿದೆ. ಶನಿಗ್ರಹದ ದೃಷ್ಟಿ ನಿಮ್ಮ ಲಾಭಸ್ಥಾನದ ಮೇಲೆ ಬೀಳುತ್ತಿರುವುದರಿಂದ ನೀವು ಜಾಬ್ ಚೇಂಜ್ ಮಾಡಬೇಕು ಅಂದುಕೊಂಡಿದ್ದರೆ ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ. ನೀವು ಜಾಬನ್ನು ಚೇಂಜ್ ಮಾಡಬಹುದು. ನಿಮಗೆ ಹೊಸ ಕೆಲಸದ ಅವಕಾಶಗಳು ಬರುತ್ತದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗಿ ಸ್ಯಾಲರಿ ಹೆಚ್ಚಾಗಲಿದೆ. ಶನಿಗ್ರಹ ಸಾಡೆ ಸಾತಿಯ ಪ್ರಾರಂಭದಲ್ಲಿ ಕಷ್ಟ, ದುಃಖ,
ಅವಮಾನಗಳನ್ನು ಕೊಟ್ಟರೂ ಶನಿಗ್ರಹದ ಕೊನೆಯ ಹಂತದ ಸಾಡೆಸಾತಿಯಲ್ಲಿ ನಿಮಗೆ ಗುಡ್ ರಿಸಲ್ಟ್ಗಳನ್ನು ಕೊಡುತ್ತದೆ. ಕುಂಭರಾಶಿಯವರು 2026ರಲ್ಲಿ ಆಲ್ಕೋಹಾಲ್ ಸೇವನೆ ಮಾಡಬಾರದು. ನಿಮಗೆ ಈ ಅಭ್ಯಾಸ ಇದ್ದರೆ ಇನ್ನೂ ಹೆಚ್ಚಾಗಲಿದೆ. ಇದರಿಂದ ನಿಮ್ಮ ಹಲ್ಲಿನಲ್ಲಿ ಸಮಸ್ಯೆ, ನಿಮ್ಮ ಗಂಟಲಲ್ಲಿ ಸಮಸ್ಯೆ, ಥ್ರೋಟ್ ಇನ್ಫೆಕ್ಷನ್ ಹೆಚ್ಚಾಗಲಿದೆ. ಗುಟ್ಕಾ, ಆಲ್ಕೋಹಾಲ್ ಸೇವನೆ ಸಂಪೂರ್ಣವಾಗಿ ಕಡಿಮೆ ಮಾಡಿ. ಮೊದಲು ನಿಮಗೆ ಇದ್ದಂತಹ ಕೋಪ ಕ್ರಮೇಣವಾಗಿ ಕಡಿಮೆಯಾಗುತ್ತಿದೆ. ನೀವು ಯೋಚಿಸಿ ಮಾತನಾಡುವುದನ್ನು ಕಲಿತಿದ್ದೀರಾ. 2026ರ ಕೊನೆಯಲ್ಲಿ ದೊಡ್ಡ ಬದಲಾವಣೆಗಳನ್ನು ಕಾಣುತ್ತೀರಾ. ಒಟ್ಟಾರೆಯಾಗಿ ಶನಿದೇವನ ಅಗ್ನಿ ಪರೀಕ್ಷೆಯ ಸಮಯ ಮುಗಿಯುವಂತಹ ಸಮಯ ಹತ್ತಿರಕ್ಕೆ ಬರುತ್ತಿದೆ. ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನು ಪಠಿಸಿ. ಕುಂಭರಾಶಿಯವರು ಧರ್ಮವನ್ನು ನಂಬಿ ನಡೆಯುತ್ತೀರಿ. ಆದರೆ ಧರ್ಮದ ಜೊತೆ ಕರ್ಮದ ಮೇಲೂ ನಂಬಿಕೆಯನ್ನು ಇಟ್ಟು ಕೆಲಸ ಮಾಡಿದಾಗ ಶನಿದೇವ ಕರ್ಮ ಫಲದಾತನಾಗಿರುವುದರಿಂದ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.